ಪಂಚಮಸಾಲಿ ಸಮಾಜಕ್ಕೆ 2A ಮೀಸಲಾತಿ ನೀಡುವಂತೆ ಸದನದ ಒಳಗೆ ಹೊರಗೆ ನಾವು ಮಾತನಾಡಿದ್ದೆವು. ಆದರೆ ಈ ಸರ್ಕಾರ ಅಧಿಕಾರಕ್ಕೆ ಬಂದು 15 ತಿಂಗಳಾದರೂ ಮೀಸಲಾತಿ ಬಗ್ಗೆ ಕೈ ಹಾಕಿಲ್ಲ. ಕೂಡಲೇ ಸರ್ಕಾರ ಮೀಸಲಾತಿ ನೀಡಬೇಕು ಎನ್ನುವ ಒತ್ತಾಯವನ್ನ ಸರ್ಕಾರಕ್ಕೆ ಮಾಡುತ್ತೇವೆಂದು ಮಾಜಿ ಸಚಿವ ಮುರುಗೇಶ್ ನಿರಾಣಿ ಹೇಳಿದರು. ದಾವಣಗೆರೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಶಾಸಕ ನಾಗೇಂದ್ರ ಅರೆಸ್ಟ್ ಆಗಿದ್ದು ಮುಖ್ಯಮಂತ್ರಿ ಯಾದಿಗಾಗಿ ಸಾಕಷ್ಟು ಮಂದಿ ಶಾಸಕರ ವಿರುದ್ಧ ತನಿಖೆ ನಡೆಸುತ್ತಿದ್ದು, ಕೂಡಲೇ ಎಲ್ಲರೂ ರಾಜೀನಾಮೆ ನೀಡಿ ತಪ್ಪಿತಸ್ಥರಲ್ಲ ಎಂದು ಸಾಬೀತಾದ ನಂತರ ಸ್ಥಾನ ಪಡೆದುಕೊಳ್ಳಲಿ ಎಂದರು. ಮೂಡಾದಲ್ಲೂ ಕೂಡ 16 ಸೈಟ್ ತೆಗೆದುಕೊಂಡಿರುವುದು ಸಾಬೀತಾಗಿದ್ದು, ಸಿದ್ದರಾಮಯ್ಯನವರು ತಾವು ಸರಿಯಾಗಿ ಇದ್ದೇವೆ ಎನ್ನುವುದಾದರೆ ಪ್ರಕರಣವನ್ನ ಸಿಬಿಐ ತನಿಖೆಗೆ ವಹಿಸಲಿ ಎಂದು ಆಗ್ರಹಿಸಿದರು. ಸಚಿವರಾಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಮ್ಮ ಸರ್ಕಾರ ಬಂದು 3 ದಿನದಲ್ಲಿ ನಾವು 2A ಅನ್ನು ಕೊಡಿಸ್ತೀವಿ ಅನ್ನುವಂಥ ಘೋಷಣೆಯನ್ನು ವಿಧಾನಸೌಧದ ಒಳಗಡೆ ಮತ್ತು ಹೊರಗಡೆಯನ್ನು ಅವರು ಮಾತಾಡಿರುವಂಥದ್ದು ಎಲ್ಲರಿಗೂ ಸ್ಪಷ್ಟವಾಗಿದೆ. ಈಗ ಸರ್ಕಾರ ಬಂದು 15 ತಿಂಗಳಾಗಿದೆ. ಈಗ ಅದು ಸಹಿತ 2A ಕೊಡಿಸ್ಕೊಡ್ಬೇಕು ಅನ್ನುವಂಥ ಒತ್ತಾಯವನ್ನು ನಾನು ಮಾಡ್ತೇನೆ. ಈಗಾಗಲೇ 80 ಲಕ್ಷ ಜನ ಈ ಸಮಾಜದವ್ರಿಗೆ ಅಪೇಕ್ಷೆ ಇದೆ 2A ಕೊಡಬೇಕು ಅನ್ನುವಂಥದ್ದನ್ನು ಸಾಧ್ಯವಾದಷ್ಟು ಬೇಗನೆ ಯಾವ ರೀತಿ BJP ಸರ್ಕಾರದ ಹೋರಾಟವನ್ನು ಮಾಡಿದ್ರಿ, ಈ ಸರ್ಕಾರದಲ್ಲಿ ಸಹಿತ ಹೋರಾಟವನ್ನು ಮಾಡಿ 2A ಅವರು ಮಾಡಿದ್ದೇ ಆದಲ್ಲಿ ನಾವು ಎಲ್ಲ 16,000 ಜನರ ಮುಂದೆ ಅವ್ರು ಏನೇನು ಹೋರಾಟದಲ್ಲಿ ಭಾಗವಹಿಸಿದ್ರು ಅವ್ರ ಸನ್ಮಾನವನ್ನು ಹಮ್ಮಿಕೊಳ್ತೇವೆ. ನೋಡಿ, ಈಗಾಗಲೇ ನಿಮ್ಗೆ ವಿಷಯ ಗೊತ್ತಿದೆ, ನಾಗೇಂದ್ರ ಅವರು ಅರೆಸ್ಟ್ ಆಗಿದ್ದಾರೆ. ಇನ್ನೂ ಸಾಕಷ್ಟು ಮಂದಿ ಶಾಸಕರು, ಜನಪ್ರತಿನಿಧಿಗಳು ಮುಖ್ಯಮಂತ್ರಿ ಆದಿಯಾಗಿ ಅವ್ರಿಗೆ ತನಿಖೆ ನಡೀತಾ ಇದೆ. ತಪ್ಪಿತಸ್ಥರಿಗೆ 100% ಶಿಕ್ಷೆ ಆಗ್ತಾ ಇದೆ. ಅವ್ರು ನಿರಪರಾಧಿ ಅನ್ನುವಂಥದ್ದಾಗಿದ್ದರೆ ಅವರು ನೇರವಾಗಿ ರಾಜೀನಾಮೆಯನ್ನು ಕೊಟ್ಟು ಹೊರಗಡೆ ಬಂದು ತನಿಖೆಯನ್ನು ಎದುರಿಸಿ ಅವ್ರು ನಿರಪರಾಧಿ ಆಗಿದ್ದರೆ ಮತ್ತೆ ಅವ್ರ ಮುಖ್ಯಮಂತ್ರಿ ಸ್ಥಾನದಲ್ಲಿ ಮುಂದುವರಿಬೋದು. ಈಗಾಗಲೇ ಮೂಡಾದಲ್ಲಿನೂ ಸಹಿತ ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾಯಿದೆ 14 ಸೈಟ್ಗಳನ್ನು ಅವ್ರು ತೆಗೆದುಕೊಂಡಿರುವಂಥದ್ದು. ಮತ್ತು ಕಾನೂನಿನಲ್ಲಿ ಯಾವ ಏರಿಯಾದಲ್ಲಿ ಲ್ಯಾಂಡ್ ಡೆವಲಪ್ಮೆಂಟ್ ಆಗಿರ್ತದೆ ಅಲ್ಲಿ ಭೂಮಿಯನ್ನು ಕಳ್ಕೊಂಡಿರುವಂಥವ್ರಿಗೆ ಪರಿವಾರವನ್ನು ಕ್ಯಾಶ್ ರೂಪದಲ್ಲಾಗಲಿ ಸೈಟ್ಗಳ ರೂಪದಲ್ಲಾಗಲಿ ಆ ವರ್ಷದಿಂದ ಮುಂದೆ ಬಂದಿರುವಂಥ ಜಾಗೆಯಲ್ಲಿ ಕೊಡಬೇಕೇ ಹೊರತು ಹಿಂದೆ ಹಳೆ ಸೈಟ್ದಲ್ಲಿ ಕೊಡಲಿಕ್ಕೆ ನಿವೇಶನದಲ್ಲಿ ಕೊಡಲಿಕ್ಕೆ ಅವಕಾಶಗಳಿಲ್ಲ. ಅವರು ಪೂರ್ತಿ 100% ತಪ್ಪಿತಸ್ಥರಾಗಿದ್ದಾರೆ. ಅವರು ಭಾಳ ಕರೆಕ್ಟಾಗಿ ಇದೀವಿ ಅನ್ನೋಂಥದ್ದಿದ್ದರೆ ಅವ್ರು CBI ಅದನ್ನು ಕೊಟ್ಟು ತನಿಖೆ ಎದುರಿಸಬೇಕು. ಇಲ್ಲ, ತನಿಖೆ ಯಾರದೇ ಇರಲಿ, ಅವ್ರು ಮನವಿಯನ್ನು ಕೊಟ್ಟಿದ್ದಾರೆ. ನಮ್ಮ ಸರ್ಕಾರದಲ್ಲಿ ಇದ್ದಂಥವ್ರೇ ಆಗಲಿ ಯಾವುದೇ ಸರ್ಕಾರದ ಅಧಿಕಾರಿಗಳಾಗಿರಲಿ ಅವ್ರ ಮೇಲೆ ತಪ್ಪಿತಸ್ಥರಿಗೆ ಕ್ರಮ ಆಗಬೇಕು.